ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಸೆಪ್ಟೆಂಬರ್ 17, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಒಂದನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶದ ಪೋಲ್ ವಾಲ್ಟ್ ತಾರೆ. ಹಾಗಾದರೆ ಪೋಲ್ ವಾಲ್ಟ್ ಎಂಬುದು ಯಾವ ಕ್ರೀಡೆ? ನೋಡಿ, ಈ ಕ್ರೀಡೆಯಲ್ಲಿ ವಿಶ್ವ ದಾಖಲೆ ಒಂದು ಇದೀಗ ಆಗಿರತಕ್ಕಂಥದ್ದು. ಹಾಗಾದರೆ ಆ ಪೋಲ್ ವಾಲ್ಟ್ ಕ್ರೀಡೆ ಯಾವುದು? ಅದರ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚೆ ಕ್ವಶನ್ ಏನಂತ ತಿಳ್ಕೊಳೋಣ. ನೋಡಿ, ಜಾಗತಿಕವಾಗಿ ಪೋಲ್ ವಾಲ್ಟ್ನ ತಾರೆಯಾಗಿರ್ತಕ್ಕಂಥ ಅರ್ಮಾಂಡ್ ಡುಪ್ಲಾಂಟಿಸ್ ರವರು 14ನೇ ಬಾರಿಗೆ ವಿಶ್ವ ದಾಖಲೆಯನ್ನು ಬರೆಯುವ ಮೂಲಕ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಸ್ವರ್ಣ ಪದಕವಾಗಿ ಕೊರಳಿಟ್ಟಿದ್ದಾರೆ. ಇಲ್ಲಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಸೊ ಇದರಲ್ಲಿ ಪೋಲ್ ವಾಲ್ಟ್ ತಾರೆಯಾಗಿರ್ತಕ್ಕಂಥ ಡುಪ್ಲಾಂಟಿಸ್ 14ನೇ ಬಾರಿ ಚಾಂಪಿಯನ್ ಆಗಿ ಸರಿಸುಮಾರು 6.30 ಮೀಟರ್ ಎಗರುವ ಮೂಲಕ ಇವರು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಇದು ದಾಖಲೆಯಾಗಿದೆ. ಸೊ ಇವರು ಯಾವ ದೇಶದವರು ಅಂತ ಕೇಳಿದರೆ ಸ್ವೀಡನ್ ದೇಶ. ಸೊ ಇಷ್ಟು ಮಾಹಿತಿ ನೆನಪಿರಲಿ. ಇಲ್ಲಿ ಮುಖ್ಯವಾಗಿ ಈ ಪೋಲ್ ವಾಲ್ಟ್ ಕ್ರೀಡೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ಇಲ್ಲಿ ನೀವು ಗಮನಿಸಬಹುದು, ನಾನು ಫೋಟೋವನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಪೋಲ್ ವಾಲ್ಟ್ ಕ್ರೀಡೆ ಹೆಂಗಿರುತ್ತೆ ಅಂತ. ಸೊ ಅಲ್ಲಿ ಗಮನಿಸಿ, ಪೋಲ್ ವಾಲ್ಟ್ ಆಲ್ಮೋಸ್ಟ್ ಎಲ್ಲರೂ ಈ ಕ್ರೀಡೆಯನ್ನು ನೀವು ನೋಡಿರ್ತಾರೆ. ಒಬ್ಬ ವ್ಯಕ್ತಿ ಕೋಲನ್ನು ಹಿಡ್ಕೊಂಬಂದು ಸೊ ಅಲ್ಲಿ ಪಾಯಿಂಟಿಂದ ಜಂಪ್ ಮಾಡ್ತಕ್ಕಂಥ ಒಂದು ಕ್ರೀಡಾಕೂಟ ಇದಾಗಿರುತ್ತದೆ. ಸೊ ಇಲ್ಲಿ ಗಮನಿಸಬಹುದು, ಫ್ಲೇ ಆಗ್ತಾಕಿರ್ತಕ್ಕಂಥದ್ದು. ಸೊ ಯಾವ ರೀತಿ ಸ್ವಿಂಗ್ ಆಗುತ್ತೆ, ಟೇಕ್ ಆಫ್ ಹೇಗೆ ತಗೋಬೇಕು, ಸೊ ಇಲ್ಲೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಏನು ಸುದ್ದಿಯಲ್ಲಿದೆ ನೋಡಿ, ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದರು. ಡುಪ್ಲಾಂಟಿಸ್ 14ನೇ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಸೊ ವಿಶ್ವ ಅಥ್ಲೆಟಿಕ್ಸ್ನಲ್ಲಿ ಮುಖ್ಯವಾಗಿ ಪೋಲ್ ವಾಲ್ಟ್ನಲ್ಲಿ ಮೋಂಡೋ ಹ್ಯಾಟ್ರಿಕ್ ಸ್ವರ್ಣ ಸಾಧಕವನ್ನು ಮಾಡಿದ್ದಾರೆ. ಸೊ ಇಲ್ಲಿ ಫುಲ್ ಡೀಟೇಲ್ಸ್ ಏನಿದೆ, ಹಾಗಾದರೆ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಇವರು ಸ್ವೀಡನ್ ದೇಶದವರು ಅಂತ ನೆನಪಿರಬೇಕು. ಪೋಲ್ ವಾಲ್ಟ್ ತಾರೆ ಡುಪ್ಲಾಂಟಿಸ್ 14ನೇ ಬಾರಿ ವಿಶ್ವ ದಾಖಲೆ ಬರೆದಿದ್ದಾರೆ. ಸೊ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಈ ಮೂಲಕ ಸತತ 3ನೇ ಬಾರಿ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. ಇವರು ನೋಡಿ, ಸತತ 3ನೇ ಬಾರಿಗೆ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. ಸೊ ಮೋಂಡೋ ಖ್ಯಾತಿಯ 25 ವರ್ಷದ ಡುಪ್ಲಾಂಟಿಸ್ ಸೋಮವಾರ ನಡೆದಂತಹ ಪುರುಷರ ಪೋಲ್ ವಾಲ್ಟ್ ಸ್ಪರ್ಧೆಯ ಫೈನಲ್ನಲ್ಲಿ ಗಮನಿಸಬಹುದು 6.30 ಮೀಟರ್ ಎತ್ತರವನ್ನು ಯಶಸ್ವಿಯಾಗಿ ಹಾರುವ ಮೂಲಕ ಹೊಸ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ನೋಡಿ, ಇವರು 6.30 ಮೀಟರ್ ಎತ್ತರವನ್ನು ಹಾರಿದ್ದಾರೆ. ಸೊ ಈ ಮೂಲಕ ಇದು ಹೊಸ ವಿಶ್ವ ದಾಖಲೆಯಾಗಿದೆ. ಈ ಗೆಲುವಿನೊಂದಿಗೆ ಅವರಿಗೆ $70,000 ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ದಾಖಲೆ ಬರೆದಿದ್ದಕ್ಕಾಗಿ $1,00,000 ಬೋನಸ್ ಕೂಡ ದೊರೆತಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಡಾಲರ್ ಮೆನ್ಷನ್ ಮಾಡ್ತಾ ಇದ್ದಾರೆ. ಇದನ್ನು ನೀವು ಗಮನಿಸಬೇಕು. ಇಂಡಿಯನ್ ಕರೆನ್ಸಿ ಪ್ರಕಾರ ಇದು ತುಂಬಾ ಅಮೌಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್, ನೆನಪಿಟ್ಕೊಳ್ಳಿ. 2025ನೇ ಸಾಲಿನ ಪ್ರತಿಷ್ಠಿತ ಮೊಟ್ಟ ಮೊದಲ ಆವೃತ್ತಿಯ ಅಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇರತಕ್ಕಂಥ ಹಂದರ ಮಹಿಳಾ T20 ವಿಶ್ವಕಪ್ ಕ್ರಿಕೆಟನ್ನು ಭಾರತದೊಂದಿಗೆ ಕೆಳಗಿನ ಯಾವ ದೇಶವು ಜಂಟಿಯಾಗಿ ಆಯೋಜಿಸಲಿದೆ? ಸರಿಯಾದಂಥ ಉತ್ತರ ಶ್ರೀಲಂಕಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬಹುದು. ಬ್ಲೈಂಡ್ ವುಮೆನ್ಸ್ T20 ಕ್ರಿಕೆಟ್ ವರ್ಲ್ಡ್ ಕಪ್ ಆರಂಭಗೊಂಡಿದೆ. ಸೊ ಇದು ಬ್ಲೈಂಡ್ ಕ್ರಿಕೆಟರ್ಸ್ಗೆ ಇರತಕ್ಕಂಥ ಒಂದು ಕ್ರೀಡಾಕೂಟ. ಮುಖ್ಯವಾಗಿ ಇದು ಮೊಟ್ಟ ಮೊದಲ ಆವೃತ್ತಿಯಾಗಿದೆ. ಅಂದರೆ 2025ರಲ್ಲಿ ಮೊದಲ ಬಾರಿಗೆ ಇದನ್ನು ನಡೆಸ್ತಾ ಇದೆ ನಮ್ಮ ಭಾರತ. ಸೊ ಭಾರತದೊಂದಿಗೆ ಶ್ರೀಲಂಕಾ ಆತಿಥ್ಯವನ್ನು ವಹಿಸಲಿದೆ. ಈ ಮೊದಲು ಪಾಕಿಸ್ತಾನ ಆತಿಥ್ಯ ವಹಿಸಿತ್ತು, ಆದರೆ ಅದರ ಹಿಂದೆ ನೇಪಾಳ ಆತಿಥ್ಯ ವಹಿಸಿತ್ತು. ನೇಪಾಳ ಕೈ ಬಿಟ್ಟರು, ಈಗ ಪಾಕಿಸ್ತಾನ ಬಿಟ್ಟರು, ಈಗ ಶ್ರೀಲಂಕಾ ಮತ್ತು ಭಾರತ ಅಧಿಕೃತವಾಗಿ ಇದನ್ನು ನಡೆಸ್ತಾ ಇದ್ದಾವೆ. ಸೊ ಇದನ್ನು ನೀವು ಗಮನಿಸಬೇಕು. ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ನೋಡಿ, 2025ರ ಹಂದರ ಮಹಿಳಾ T20 ವಿಶ್ವಕಪ್ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸಲಿವೆ. ಓಕೆ, ಸೊ ಹಾಗಾದರೆ ಕ್ರೀಡಾಕೂಟ ಯಾವಾಗ ನಡೀತಾ ಇದೆ? ನವೆಂಬರ್ 11ರಿಂದ ನವೆಂಬರ್ 25ರವರೆಗೆ ನಡೀತಾ ಇರ್ತಕ್ಕಂಥ ಮೊಟ್ಟ ಮೊದಲ ಮಹಿಳಾ T20 ಹಂದರ ಕ್ರಿಕೆಟ್ ವಿಶ್ವಕಪ್ ಇದಾಗಿದೆ. ಶ್ರೀಲಂಕಾ ಸಹ ಆತಿಥ್ಯ ವಹಿಸಲಿದೆ ಎಂದು ಭಾರತೀಯ ಹಂದರ ಕ್ರಿಕೆಟ್ ಸಂಘ ಅಂದರೆ CABI ಮಂಗಳವಾರ ದೃಢಪಡಿಸಿದೆ.
ಓಕೆ, ನವೆಂಬರ್ 11ರಿಂದ ನವೆಂಬರ್ 25ರವರೆಗೆ ನಡೀತಾ ಇದೆ. ಇದು ಕೂಡ ನೆನಪಿರಲಿ. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ ಬನ್ನಿ. ಸೊ ನೋಡಿ, ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ, ನೋಡಿ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ ಅನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಸೊ ಯಾವಾಗ ಆಚರಣೆ ಮಾಡ್ತೀವಿ ನಾವು? ಸೆಪ್ಟೆಂಬರ್ 15th ಸರಿಯಾಗಿರ್ತಕ್ಕಂಥ ಉತ್ತರ. ಈ ಒಂದು ಮಾಹಿತಿ ಕೂಡ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಹಾಗಾದರೆ ಪ್ರಜಾಪ್ರಭುತ್ವ ಅಂದ್ರೇನು? ಸೊ ಯಾವ ರಕ್ಷಣೆಯನ್ನು ಒಳಗೊಂಡಿದೆ ಇದು? ಎಲ್ಲ ಡೀಟೇಲ್ಸ್ ನೋಡೋಣ. 2025ರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಸೆಪ್ಟೆಂಬರ್ 15ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಜಾಗತಿಕವಾಗಿ ಪ್ರಜಾಪ್ರಭುತ್ವದ ತತ್ವಗಳನ್ನು ಉತ್ತೇಜಿಸುವ ದಿನವೆಂದು ಗುರುತಿಸಲಾಗುತ್ತದೆ. ಈ ದಿನವು ವಿಶ್ವಸಂಸ್ಥೆಯ ಆರಂಭಿಕ ಉಪಕ್ರಮವಾಗಿತ್ತು ಮತ್ತು ಯುನೆಸ್ಕೋದಂತಹ ಸಂಸ್ಥೆಗಳು ಇದನ್ನು ಬೆಂಬಲಿಸಿದವು. ಹಾಗಾದರೆ ವಿಶ್ವಸಂಸ್ಥೆ ಮತ್ತು ಯುನೆಸ್ಕೋ ಇದನ್ನು ಬೆಂಬಲಿಸಿದೆ, ಇದರ ಬಗ್ಗೆ ನಿಮಗೆ ನೆನಪಿರಬೇಕು. ಹಾಗಾದರೆ 2025ರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಥೀಮ್ ಏನು? ನೋಡಿ, ಥೀಮನ್ನು ಗಮನಿಸಿ. ಕ್ರಿಯೆಯಿಂದ ಕ್ರಿಯೆಗೆ ಲಿಂಗ ಸಮಾನತೆಯನ್ನು ಸಾಧಿಸುವುದು. ಕನ್ನಡದಲ್ಲಿ ಈಸಿಯಾಗಿದೆ ನೋಡಿ. ಕ್ರಿಯೆಯಿಂದ ಕ್ರಿಯೆಗೆ ಲಿಂಗ ಸಮಾನತೆಯನ್ನು ಸಾಧಿಸುವುದು ಅಂದರೆ ಇಂಗ್ಲೀಷಲ್ಲಿ ಇದನ್ನ ನೆನ್ಪಿಟ್ಕೋಬೇಕು. ಅಚೀವಿಂಗ್ ಜೆಂಡರ್ ಈಕ್ವಾಲಿಟಿ ಆ್ಯಕ್ಷನ್ ಬೈ ಆ್ಯಕ್ಷನ್. ನೋಡಿ, ಅಚೀವಿಂಗ್ ಜೆಂಡರ್ ಈಕ್ವಾಲಿಟಿ ಆ್ಯಕ್ಷನ್ ಬೈ ಆ್ಯಕ್ಷನ್. ಸೊ ಇಲ್ಲಿ ಮುಖ್ಯವಾಗಿ ಈ ಥೀಮ್ಗಳು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಥೀಮ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಈ ಥೀಮ್ ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ಪ್ರಾಯೋಗಿಕ ಕ್ರಮಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಹಾಗಾದರೆ 2025ರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಧ್ಯೇಯವಾಕ್ಯ ಮೋಟೋ ನೋಡಿ, ಮಹಿಳೆಯರ ಸಬಲೀಕರಣ ಅಂದರೆ ಎಂಪವರಿಂಗ್ ವುಮೆನನ್ನು ಎತ್ತಿ ತೋರಿಸುತ್ತದೆ. ಇದು ನೆನಪಿರಬೇಕು. 2007ರಲ್ಲಿ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಲು ಘೋಷಣೆ ಮಾಡಿತು. ಓಕೆ, ಯಾವ ವರ್ಷ ಅಂತ ಕೇಳ್ತಾರೆ? 2007. ಈಗ ನಿಮಗೆ ಗೊತ್ತಾಗಿದೆ. ಹಾಗಾದರೆ ಸಾರ್ವಭೌಮತ್ವ ಅಂತ ನಾವು ಕಾನ್ಸ್ಟಿಟ್ಯೂಷನಲ್ಲಿ ನೋಡ್ತೀವಿ, ಪ್ರಿಯಾಂಬಲಲ್ಲಿದೆ ಇದು. ಓಕೆ, ಸೆವೆರ್ನಿಟಿ ಅಂತ ಕರೀತಾರೆ ಇದನ್ನು. ಸೊ ಇದು ಏನು ಹೇಳುತ್ತೆ? ಇದು ಪ್ರಿಯಾಂಬಲ್ ಇದೆ ನೋಡಿ, ಪ್ರಿಯಾಂಬಲಲ್ಲಿದೆ. ಇದು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳುತ್ತೆ. ಸೊ ಇದು ಕೂಡ ಪ್ರಜಾಪ್ರಭುತ್ವದ ಒಂದು ಮೈಲುಗಲ್ಲಾಗಿದೆ ಸಾರ್ವಭೌಮತ್ವ ಎಂಬುದು. ನೆನ್ಪಿಟ್ಕೊಳ್ಳಿ. ಜೊತೆಗೆ ನಾವು ಸೆಪ್ಟೆಂಬರ್ ತಿಂಗಳ ಇಲ್ಲಿವರೆಗೂ ಯಾವ್ಯಾವ ಪ್ರಮುಖ ದಿನಾಂಕಗಳಿದ್ದಾವೆ ನಾವು ನೋಡೋಣ. ನೋಡಿ, ಸೆಪ್ಟೆಂಬರ್ 1 to 7 ನಾವು ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಅಂತ ಆಚರಣೆ ಮಾಡ್ತೀವಿ. ಓಕೆ, ಪೋಷಣ ದಿನ ವಾರವಾಗಿ. 2nd ಸೆಪ್ಟೆಂಬರ್ ವರ್ಲ್ಡ್ ಕೊಕೊನಟ್ ಡೇನ ಆಚರಣೆ ಮಾಡ್ತೀವಿ. ಸೆಪ್ಟೆಂಬರ್ 5th ಇಂಟರ್ನ್ಯಾಷನಲ್ ಡೇ ಆಫ್ ಚಾರಿಟಿ. ಓಕೆ, ಸೆಪ್ಟೆಂಬರ್ 5th ಇನ್ನೊಂದು ಟೀಚರ್ಸ್ ಡೇ ಇಂಡಿಯಾದಲ್ಲಿ ಆಚರಣೆ ಮಾಡಿದರೆ, ಕೇರಳದಲ್ಲಿ ಓಣಂ ದಿನವನ್ನು ಆಚರಣೆ ಮಾಡ್ತಾರೆ. ಓಕೆ, ಇನ್ನು ಸೆಪ್ಟೆಂಬರ್ 8 ನೋಡಿ ಇಂಟರ್ನ್ಯಾಷನಲ್ ಲಿಟ್ರೇಸಿ ಡೇ ಆಚರಣೆ ಮಾಡ್ತೀವಿ. 10 ಸೆಪ್ಟೆಂಬರ್ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ, WSPD ಅಂತ ಕರಿತೇವೆ. ಅಂದರೆ ಆತ್ಮಹತ್ಯೆ ತಡೆಗಟ್ಟುವ ದಿನ ಇದು. ಓಕೆ, ಸೆಪ್ಟೆಂಬರ್ 10th. ಸೆಪ್ಟೆಂಬರ್ 11 ನೋಡಿ ನ್ಯಾಷನಲ್ ಫಾರೆಸ್ಟ್ ಮಾರ್ಚರಿಸ್ಟ್ ಡೇ ಅಂತ ಕರೀತಾರೆ. ಓಕೆ, ಇನ್ನು ಸೆಪ್ಟೆಂಬರ್ 11ನಲ್ಲಿ ವರ್ಲ್ಡ್ ಫಸ್ಟ್ ಏಡ್ ಡೇ, ಓಕೆ, ಪ್ರಥಮ ಚಿಕಿತ್ಸಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೆಪ್ಟೆಂಬರ್ 11 ದಿಗ್ವಿಜಯ್ ದಿವಸನ್ನು ಆಚರಣೆ ಮಾಡ್ತೀವಿ. ಸೊ ಇಷ್ಟು ಮಾಹಿತಿ ಸೆಪ್ಟೆಂಬರ್ಗೆ ಸಂಬಂಧಪಟ್ಟಂತೆ ನೆನಪಿರಲಿ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್, ಗಮನಿಸಬಹುದು. ಇತ್ತೀಚೆಗೆ ಕೇಂದ್ರ ಸಂಸ್ಕೃತಿ ಸಚಿವಾಲಯವು ಭಾರತದ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು ಮತ್ತು ಅವುಗಳನ್ನು ಡಿಜಿಟಲೀಕರಣಗೊಳಿಸುವ ಉದ್ದೇಶದಿಂದ ಜಾರಿಗೆ ತಂದ ರಾಷ್ಟ್ರೀಯ ಉಪಕ್ರಮದ ಹೆಸರೇನು? ಆಲ್ರೆಡಿ ಹಸ್ತಪ್ರತಿಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹಸ್ತಪ್ರತಿಗಳು ಅಂದ್ರೇನು? ನಾವು ರೈಟಿಂಗಲ್ಲಿ ಬರೆದಿರ್ತಕ್ಕಂಥ ಅಂದರೆ ಪುರಾತನ ಹಸ್ತಪ್ರತಿಗಳು. ಈ ಹಸ್ತಪ್ರತಿಗಳು ಮುಖ್ಯವಾಗಿ 75 ವರ್ಷಕ್ಕಿಂತ ಹಿಂದಿನದಾಗಿರಬೇಕು. ಇವುಗಳನ್ನು ರೇರ್ ಹಸ್ತಪ್ರತಿಗಳಿವು, ಅಂದರೆ ನಾವು ಕೈಯಿಂದ ಬರೆದಿರ್ತಕ್ಕಂಥ ರೇರ್ ವಸ್ತುಗಳಿವು. ಸೊ ಇವುಗಳನ್ನು ರಕ್ಷಣೆ ಮಾಡುವ ಉದ್ದೇಶದೊಂದಿಗೆ ಈಗ ಡಿಜಿಟಲ್ ಉಪಕ್ರಮ ಅಂದರೆ ಹಸ್ತಪ್ರತಿಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆದಿತ್ತು. ಓಕೆ, ಹಸ್ತಪ್ರತಿಗಳ ಅಂತಾರಾಷ್ಟ್ರೀಯ ಸಮ್ಮೇಳನದ ಬಗ್ಗೆ, ಅದರ ಥೀಮ್ ಬಗ್ಗೆ ಮತ್ತು ಅಲ್ಲಿ ಲಾಂಚ್ ಆಗಿರತಕ್ಕಂಥ ಪ್ರಮುಖ ಯೋಜನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಆಲ್ರೆಡಿ 1 ವೀಕ್ ಎಗೋ. ಓಕೆ, ಸೊ ಇದೀಗ ಸಂಸ್ಕೃತಿ ಸಚಿವಾಲಯ ಇವುಗಳ ರಕ್ಷಣೆಗಾಗಿ
ಉಪಕ್ರಮವನ್ನು ಪ್ರಾರಂಭಿಸಿದೆ. ಓಕೆ, ಸೊ ಆ ಉಪಕ್ರಮದ ಹೆಸರೇನು? ಜ್ಞಾನ ಭಾರತಂ ಮಿಷನ್. ಸೊ ಓಕೆ, ಇದು ನೆನಪಿಡಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜ್ಞಾನ ಭಾರತಂ ಮಿಷನ್. ಹಾಗಾದರೆ ಈ ಜ್ಞಾನ ಭಾರತಂ ಮಿಷನ್ ಎಂಬುದು ಏನು ಉದ್ದೇಶವನ್ನು ಒಳಗೊಂಡಿದೆ? ಸೊ ಹಾಗಾದರೆ ಇವಾಗಲೇ ಇದು ಲಾಂಚ್ ಆಗಿತ್ತಾ ಅಂತ ಕೇಳಿದರೆ ಇಲ್ಲ ಫ್ರೆಂಡ್ಸ್. ಜ್ಞಾನ ಭಾರತಂ ಮಿಷನ್ ಎಂಬುದು 2025-26 ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಕೇಂದ್ರ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡಲಾಗಿದೆ. ಏನಕ್ಕೆ ಅಂತಂದರೆ 75 ವರ್ಷಕ್ಕಿಂತ ಹಿಂದಿನ ಹಳೆಯ ಕೈಯಿಂದ ಬರೆದಂತಹ ರೇರ್ ಹಸ್ತಪ್ರತಿಗಳೇನಿದೆ, ಹಸ್ತ ಅಂದರೆ ಕೈ, ನಮ್ಮ ಕೈಯಿಂದ ಬರೆದಿರ್ತಕ್ಕಂಥ ಪ್ರಮುಖ ವಸ್ತುಗಳನ್ನು ಸಂರಕ್ಷಣೆ ಮಾಡುವುದು, ಅದನ್ನು ಹಾಗೆ ಇಡ್ತಕ್ಕಂಥ ಪ್ರಮುಖ ಉದ್ದೇಶವನ್ನು ಹೊಂದಿರತಕ್ಕಂಥ ಮತ್ತು ಅವುಗಳನ್ನು ಡಿಜಿಟಲೀಕರಣಗೊಳಿಸುವ ಉದ್ದೇಶವನ್ನು ಹೊಂದಿರತಕ್ಕಂಥ ಒಂದು ಮಿಷನ್ ಇದು. ಓಕೆ, ಸೊ ಇದರ ಬಗ್ಗೆ ನಾವು ಇನ್ನೂ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಗಮನಿಸಬಹುದು, PM ಮೋದಿ ಲಾಂಚ್ ಜ್ಞಾನ್ ಭಾರತಂ ಪೋರ್ಟಲ್. ಓಕೆ, ಸೊ ಕಾಲ್ಸ್ ಮಿಷನ್ ಅಂತ ಕೂಡ ಕರೀತಾರೆ. ಸೊ ಏನಿದು ಹಾಗಾದರೆ ಈ ಮಿಷನ್ನ ಉದ್ದೇಶವೇನು? ಎಲ್ಲ ಡೀಟೇಲ್ಸ್ ನಾವು ನೋಡೋಣ. ಜ್ಞಾನ್ ಭಾರತಂ ಮಿಷನ್. ಓಕೆ, ಗಮನಿಸಬಹುದು, ಜ್ಞಾನ ಭಾರತಂ ಪೋರ್ಟಲ್ನಲ್ಲಿ ಜ್ಞಾನ ಭಾರತಂ ಮಿಷನನ್ನು ಲಾಂಚ್ ಮಾಡಿದೆ. ಇತ್ತೀಚೆಗೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಈ ಉಪಕ್ರಮವನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಇದು ಇತ್ತೀಚೆಗೆ ನಡೆದಂತಹ ಮೊಟ್ಟ ಮೊದಲನೇ ಆವೃತ್ತಿಯ ಜ್ಞಾನ ಭಾರತಂ ಅಂತಾರಾಷ್ಟ್ರೀಯ ಸಮ್ಮೇಳನ. ಇಲ್ಲಿ ಜ್ಞಾನ ಭಾರತಂ ಮಿಷನನ್ನು ಪ್ರಾರಂಭಿಸಲಾಯಿತು. ಓಕೆ, ಜ್ಞಾನ ಭಾರತಂ ಅಂತಾರಾಷ್ಟ್ರೀಯ ಸಮ್ಮೇಳನದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ. ಅದರ ಸಂಬಂಧಪಟ್ಟಂತೆ ಜ್ಞಾನ ಭಾರತಂ ಮಿಷನನ್ನು ಪ್ರಾರಂಭಿಸಿದ್ರು. ಜ್ಞಾನ ಭಾರತಂ ಅಂತಾರಾಷ್ಟ್ರೀಯ ಸಮ್ಮೇಳನದ ಥೀಮ್ ಏನಾಗಿತ್ತು ಅಂತ ಕೂಡ ಹೇಳಿದ್ದೆ. ಓಕೆ, ಥೀಮ್ ಏನು? ಹಸ್ತಪ್ರತಿ ಪರಂಪರೆಯ ಮೂಲಕ ಭಾರತದ ಜ್ಞಾನ ಪರಂಪರೆಯನ್ನು ಮರಳಿ ಪಡೆಯುವುದು. ನೋಡಿ, ರೀಕ್ಲೈಮಿಂಗ್ ಇಂಡಿಯಾಸ್ ನಾಲೆಡ್ಜ್ ಲೆಜೆಸಿ ಥ್ರೋಟ್ ಮನುಸ್ಕ್ರಿಪ್ಟ್ ಹೆರಿಟೇಜ್. ಓಕೆ, ಹಾಗಾದರೆ ಜ್ಞಾನ ಭಾರತ ಮಿಷನ್ ಎಂಬುದು 2025 ಸೆಪ್ಟೆಂಬರ್ ತಿಂಗಳ ಕಾನ್ಸೆಪ್ಟಾ ಅಂತ ನಿಮಗೆ ಕೇಳ್ತಾರೆ. ಇಲ್ಲ, ಈ ಕಾನ್ಸೆಪ್ಟ್ ಯಾವಾಗ ಬಂದಿತ್ತು? ಆಲ್ರೆಡಿ 2025-26 ಕೇಂದ್ರ ಬಜೆಟ್ನಲ್ಲೇ ಘೋಷಣೆಯಾಗಿದೆ. ಇದನ್ನು ನೀವು ಗಮನಿಸಬೇಕು. 2025-26 ಕೇಂದ್ರ ಬಜೆಟ್ನಲ್ಲಿ ಜ್ಞಾನ ಭಾರತಂ ಮಿಷನನ್ನು ಘೋಷಣೆ ಮಾಡಲಾಗಿದೆ. ಹಾಗಾದರೆ ಈ ಹಸ್ತಪ್ರತಿಗಳು ಅಂದ್ರೇನು? ಇದು ನಿಮಗೆ ಕನ್ಫ್ಯೂಸ್ ಇರುತ್ತೆ. ಹಸ್ತಪ್ರತಿಗಳು ಅಂದರೆ ಕನಿಷ್ಠ 75 ವರ್ಷ ಹಿಂದಿನ ತಾಳೆ ಗರಿಯ ಎಲೆ ಏನಿದ್ದಾವೆ ಅವುಗಳ ಮೇಲೆ ಬರೆದಿರ್ತಕ್ಕಂಥದ್ದು, ಬರ್ಚ್ ತೊಗಟೆಯಲ್ಲಿ ಬರೆದಿರ್ತಕ್ಕಂಥದ್ದು, ಬಟ್ಟೆಯ ಮೇಲೆ ಬರೆದಿರ್ತಕ್ಕಂಥದ್ದು, ಕಾಗದ ಅಥವಾ ಲೋಹದಂತಹ ವಸ್ತುಗಳ ಮೇಲೆ ಕೈ ಬರಹದ ಸಂಯೋಜನೆ, ಕೈ ಬರಹದಿಂದ ಬರೆದಿರತಕ್ಕಂತಹ ಗಮನಾರ್ಹವಾದ ಐತಿಹಾಸಿಕ, ವೈಜ್ಞಾನಿಕ, ಸೌಂದರ್ಯದ ಮೌಲ್ಯವನ್ನು ಹೊಂದಿರತಕ್ಕಂಥ ಈ ಕೈ ಬರಹವನ್ನು ಸಂರಕ್ಷಣೆ ಮಾಡುವ ಉದ್ದೇಶವನ್ನು ಹೊಂದಿರತಕ್ಕಂಥ, ಅಂದರೆ ಅವುಗಳನ್ನು ಹಸ್ತಪ್ರತಿಗಳು ಅಂತ ಕರಿತೀವಿ. ಅವುಗಳನ್ನು ತಾಳೆ ಎಲೆ ಮೇಲೆ ಬರೆದಿರ್ತಾರೆ, ಬರ್ಚ್ ತೊಗಟೆ ಮೇಲೆ ಬರೆದಿರ್ತಾರೆ, ಬಟ್ಟೆಗಳ ಮೇಲೆ, ಕಾಗದ, ಲೋಹದ ಈ ಥರದ ವಸ್ತುಗಳ ಮೇಲೆ ಬರೆದಿರ್ತಕ್ಕಂಥ ಹಸ್ತಪ್ರತಿಗಳು, ಕೈಯಿಂದ ಬರೆದಿರ್ತಕ್ಕಂಥವು. ಇವುಗಳ ರಕ್ಷಣೆ ಮಾಡುವುದು. ಅವು ಕನಿಷ್ಠ 75 ವರ್ಷ ಹಿಂದಿನದ್ದಾಗಿರಬೇಕು. ಇಲ್ಲಿ ಗಮನಿಸಬೇಕು ನೀವು. ಓಕೆ, ಮುದ್ರಿತ ಪುಸ್ತಕಗಳು ಅಥವಾ ಆಡಳಿತ ದಾಖಲೆಗಳಿಗಿಂತ ಭಿನ್ನವಾಗಿ ಹಸ್ತಪ್ರತಿಗಳು ಜ್ಞಾನದ ವಿಷಯವನ್ನು ಒಳಗೊಂಡಿರುತ್ತವೆ. ಜ್ಞಾನ ಭಾರತ ಮಿಷನ್ ಏನಿದೆ ಸಂವಿಧಾನದ 51(a)(f) ವಿಧಿಗೆ ಅನುಗುಣವಾಗಿದೆ. ಇದನ್ನು ನೀವು ಗಮನಿಸಬೇಕು. ಇದು ನಮ್ಮ ಸಂಯೋಜಿತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಸಂರಕ್ಷಣೆ ಮಾಡುತ್ತದೆ. ಸೊ ಇಷ್ಟು 4ನೇ ಕ್ವಶನ್ಗೆ ಸಂಬಂಧಪಟ್ಟಂಥ ಮಾಹಿತಿ. 5ನೇ ಕ್ವಶನ್ ನೋಡಿ, ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ. ನೋಡಿ, ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್, ಇದು ವಿದ್ಯಾರ್ಥಿಗಳ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಮತ್ತು ಮಾನಸಿಕ ಆರೋಗ್ಯ ಜಾಗೃತಿಯನ್ನು ಮೂಡಿಸಲು ಯಾವ ಹೆಸರಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಮಾನಸಿಕ ಆರೋಗ್ಯ ಮತ್ತು ಕ್ಷೇಮ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ಸೊ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಈ ಕ್ವಶನ್ನು. ನೆವರ್ ಅಲೋನ್. ಸೊ ನೆವರ್ ಅಲೋನ್ ಎಂಬುದು ಒಂದು AI ಬೇಸ್ಡ್ ಆಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆಗಿದೆ. ಸೊ ಹಾಗಾದರೆ ನೆವರ್ ಅಲೋನ್ ಏನು ಮಾಡುತ್ತೆ ನೋಡಿ, ಮಕ್ಕಳು ಸೂಸೈಡ್ ಮಾಡುವುದನ್ನು ತಡೆಗಟ್ಟಲು ಮತ್ತು ಅವರು ಮಾನಸಿಕವಾಗಿ ಯಾವುದಾದ್ರೂ ಒಂದು ವಿಷಯಕ್ಕೆ ಒಳಪಟ್ಟಾಗ
ಅವರನ್ನು ಅದರಿಂದ ಹೊರತರುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದೇ ನೆವರ್ ಅಲೋನ್ AI ಕಾರ್ಯಕ್ರಮವಾಗಿದೆ. ಸೊ ಹಾಗಾದರೆ ಇದು ಭಾರತದಾದ್ಯಂತ ಅಖಿಲ ಭಾರತದ ಮಟ್ಟಿಗೆ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಬಹುದು. AI ಬೇಸ್ಡ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ನೆವರ್ ಅಲೋನ್ ಲಾಂಚ್ಡ್ ಅಟ್ ಏಮ್ಸ್. ಸೊ ಏಮ್ಸ್ ಡೆಲ್ಲಿ ಅಂದರೆ ಏಮ್ಸ್ನ ಕೇಂದ್ರ ಕಚೇರಿ ಎಲ್ಲಿದೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಡೆಲ್ಲಿಯಲ್ಲಿದೆ. ಸೊ ಏಮ್ಸ್ ಎಲ್ಲಿ ಕೆಲಸ ಮಾಡುತ್ತೆ, ಜಸ್ಟ್ ಡೆಲ್ಲಿ ಅಷ್ಟೇನಾ ಅಂತಂದರೆ ಇಲ್ಲ, ಅದು ಭಾರತದ ಮಟ್ಟಿಗೆ ಕೆಲಸ ಮಾಡುತ್ತೆ, ಅದು ಇಡೀ ಭಾರತದಾದ್ಯಂತ. ಆದರೆ ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂಥದ್ದು ದೆಹಲಿ. ಸೊ ಅದನ್ನ ಏಮ್ಸ್ ದಿಲ್ಲಿ ಅಂತಲೂ ಕೂಡ ಕರೀತಾರೆ. ಸೊ ಇದು ಮೆಂಟಲ್ ಹೆಲ್ತ್ ಪ್ರೋಗ್ರಾಮನ್ನು ಜಾರಿಗೆ ತಂದಿದೆ. ಅದರ ಹೆಸರೇ ನೆವರ್ ಅಲೋನ್ ಅಂತ ಕರಿತೀವಿ. ಓಕೆ. ಸೊ ಏಮ್ಸ್ ಅಂದರೆ ಇಲ್ಲಿ ಗಮನಿಸಬಹುದು, ಇಲ್ಲಿದೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಕರೀತಾರೆ. ಓಕೆ, ಡೀಟೇಲ್ಸ್ ನಿಮಗೀಗ ಗೊತ್ತಾಗಿದೆ. ಏಮ್ಸ್ ಅಂದರೆ ನೋಡಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಕರಿತೀವಿ. ಸೊ ನ್ಯೂ ಡೆಲ್ಲಿಯಲ್ಲಿದೆ ಅದರ ಕೇಂದ್ರ ಕಚೇರಿ. AI ಬೇಸ್ಡ್ ಮೆಂಟಲ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಪ್ರೋಗ್ರಾಮ್ ಜಾರಿಗೆ ತಂದಿದೆ. ಅದರ ಹೆಸರು ನೆವರ್ ಅಲೋನ್ ಅಂತ ಕರಿತೇವೆ. ಸೊ ನೆವರ್ ಅಲೋನ್ ಏನು ಮಾಡುತ್ತೆ ನೋಡಿ, ಟೆಕಲ್ ಸ್ಟೂಡೆಂಟ್ಸ್ ಸೂಸೈಡ್ಸ್ ಆ್ಯಂಡ್ ಇಂಪ್ರೂವ್ ಮೆಂಟಲ್ ಹೆಲ್ತ್ ಅವೇರ್ನೆಸ್. ಸೊ ಮೆಂಟಲ್ ಹೆಲ್ತ್ ಅವೇರ್ನೆಸ್, ಇಷ್ಟು ಮಾಹಿತಿ ನಿಮಗೆ ನೆನಪಿರಬೇಕು. ನೋಡಿ, ಸ್ಟೂಡೆಂಟ್ಗಳು ಮುಖ್ಯವಾಗಿ ವಿದ್ಯಾರ್ಥಿಗಳ ಸೂಸೈಡ್ ಆಗಿರ್ಬೋದು, ಅವರ ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಅವೇರ್ನೆಸ್ಸನ್ನು ಮೂಡಿಸುತ್ತದೆ. ಸೊ ಯಾವಾಗ ಇದನ್ನು ಜಾರಿಗೆ ತಂತು ಅಂತ ಕೇಳಿದರೆ ಗಮನಿಸಬಹುದು, ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ. ಓಕೆ, ಈ ದಿನ ಅಂತಂದು ಜಾರಿಗೆ ತಳಿತು. ಓಕೆ, ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ದಿನದಂದು ಜಾರಿಗೆ ತಂದಿದೆ. ಓಕೆ, ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ಇನ್ನು NCRB ಮಾಹಿತಿಯ ಪ್ರಕಾರ 2022ರಲ್ಲಿ ಭಾರತದಲ್ಲಿ 1.7 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆಯಿಂದ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 18ರಿಂದ 30 ವರ್ಷದ ಯುವ ವಯಸ್ಕರು 35% ಅಂತ ವರದಿ ಮಾಡಿದೆ. ಓಕೆ, ಸೊ ಇಷ್ಟು ಗಮನಿಸಬೇಕು. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಅಂದರೆ ಭಾರತದ ಕೆಳಗಿನ ಯಾವ ಸ್ಥಳದಲ್ಲೇ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಸಂಶೋಧನೆ ಮತ್ತು ಅಭಿವೃದ್ಧಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಾಯಿತು? ನೋಡಿ, ಫಸ್ಟ್ ಗ್ರೀನ್ ಹೈಡ್ರೋಜನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾನ್ಫರೆನ್ಸ್. ಸೊ R&D ಕಾನ್ಫರೆನ್ಸ್ ಎಲ್ಲಿ ಅಂತ ಕೇಳ್ತಾರೆ. ಸೊ ನವದೆಹಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಹಾಗಾದರೆ ಏನಿದು ಒಂದು ಯೋಜನೆ, ಉದ್ದೇಶವೇನು, ಅಂದರೆ ಈ ಕಾರ್ಯಕ್ರಮದ ಉದ್ದೇಶವೇನು, ಕಾನ್ಫರೆನ್ಸ್ ಯಾವ ಉದ್ದೇಶಕ್ಕೆ ನಡೆಸಿದರು, ಡೀಟೇಲ್ಸನ್ನು ನೋಡೋಣ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾಗಿರತಕ್ಕಂಥ ಜೋಶಿ ಇವರು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಆಯೋಜಿಸಿದ್ದಂತಹ ಮೊಟ್ಟ ಮೊದಲ ವಾರ್ಷಿಕ ಹಸಿರು ಹೈಡ್ರೋಜನ್ ಸಂಶೋಧನೆ ಮತ್ತು ಅಭಿವೃದ್ಧಿ ಸಮ್ಮೇಳನ ನೋಡಿ, ಗ್ರೀನ್ ಹೈಡ್ರೋಜನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾನ್ಫರೆನ್ಸನ್ನು ಉದ್ಘಾಟನೆ ಮಾಡಿದರು ಜೋಶಿರವರು. ಓಕೆ, 2025ರ ಮೊದಲ ವಾರ್ಷಿಕ ಹಸಿರು ಹೈಡ್ರೋಜನ್ ಸಂಶೋಧನೆ ಮತ್ತು ಅಭಿವೃದ್ಧಿ ಸಮ್ಮೇಳನವು ಸೆಪ್ಟೆಂಬರ್ 11ರಿಂದ 12ರವರೆಗೆ ನವದೆಹಲಿಯಲ್ಲಿ ನಡೆಯಿತು. ಮುಖ್ಯವಾಗಿ ಭಾರತ ಏನು ಮಾಡಿದೆ, 2030ರ ವೇಳೆಗೆ ಗಮನಿಸಬಹುದು 5 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದನೆ. ನೋಡಿ, ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದನೆ ಮಾಡುವ ಗುರಿಯನ್ನು ಹಾಕಿಕೊಂಡಿದೆ 2030ರ ವೇಳೆಗೆ. ಜೊತೆಗೆ 2ನೇ ಪಾಯಿಂಟು 125 ಗಿಗಾವ್ಯಾಟ್ ಹೊಸ ನವೀಕರಿಸಬಹುದಾದ ಸಾಮರ್ಥ್ಯ ಸಾಧಿಸುವ ಗುರಿಯನ್ನು ಹೊಂದಿದೆ. ಇದಕ್ಕಾಗಿ 8 ಲಕ್ಷ ಕೋಟಿ ಹೂಡಿಕೆ ಮಾಡ್ತಾ ಇದೆ. ಇನ್ನು 6 ಲಕ್ಷ ಹೊಸ ಉದ್ಯೋಗಗಳ ಮತ್ತು ಪ್ರತಿ ವರ್ಷ 50 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ CO2 ಕಡಿತವನ್ನು 2030ರಲ್ಲಿ ಜಾರಿಗೆ ಬಂದ NGHM ಅಂದರೆ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಮೂಲಕ ಸಾಧಿಸುವ ಗುರಿಯನ್ನು ಹಾಕಿಕೊಂಡಿದೆ. ನೋಡಿ, 2030ರ ವೇಳೆಗೆ ಈ 3 ವಿಷಯಗಳನ್ನು ಗುರಿಗಳ ಮೇಲೆ ಸಾಧಿಸುವ ಗುರಿಯನ್ನು ಹಾಕಿಕೊಂಡಿದೆ. ಇದನ್ನು ಸಾಧಿಸುವ ಉದ್ದೇಶದಿಂದಾಗಿ 2023ರಲ್ಲಿ NGHM ಅನ್ನು ಜಾರಿಗೆ ತಂದಿದೆ. ಅಂದರೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟು. ಓಕೆ, ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಸೊ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ.
ಇತ್ತೀಚೆಗೆ ಭಾರತದಲ್ಲಿ ಗರಿಷ್ಠ 160 ಕಿಲೋಮೀಟರ್ ಗಂಟೆಯ ವೇಗದಲ್ಲಿ ಚಲಿಸುವ ಮೂಲಕ ಕೆಳಗಿನ ಯಾವ ರೈಲು ಅಧಿಕೃತವಾಗಿ ಭಾರತದ ಅತ್ಯಂತ ವೇಗದ ರೈಲು ಎಂಬ ದಾಖಲೆಗೆ ಪಾತ್ರವಾಗಿದೆ? ಸರಿಯಾಗಿರತಕ್ಕಂಥ ಉತ್ತರ ನಮೋ ಭಾರತ್. ನೋಡಿ, ವಂದೇ ಭಾರತ್ ಅಂತ ಎಲ್ಲರೂ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ವಂದೇ ಭಾರತ್ ಆಗಿರ್ಬೋದು, ಇತರೆ ಟ್ರೈನ್ಗಳು ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತವೆ. ಓಕೆ, ಆದರೆ ನಮೋ ಭಾರತ್ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಗುರಿ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ಇದು ಅಟ್ ಪ್ರೆಸೆಂಟ್ಲಿ ಭಾರತದಲ್ಲಿ ಅತ್ಯಂತ ವೇಗದ ರೈಲು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೊ ಇದೀಗ ಇದನ್ನು ಬಿಡುಗಡೆ ಮಾಡಲಾಗಿದೆ. ಅಂದರೆ ಭಾರತದಾದ್ಯಂತ ಇದು ಓಡ್ತಾ ಇದೆ. ಅಟ್ 160 ಕಿಲೋಮೀಟರ್ ಪರ್ ಅವರ್ ನಮೋ ಭಾರತ್ ಆನ್ ಡೆಲ್ಲಿ ಮೀರತ್. ಸೊ ಇದು ಡೆಲ್ಲಿ ಮತ್ತು ಮೀರತ್ ಕಾರಿಡಾರಲ್ಲಿ ಸಂಚರಿಸ್ತಾ ಇದೆ. ಸೊ ವಂದೇ ಭಾರತ್ ಟು ಬಿಕಮ್ ಇಂಡಿಯಾಸ್ ಫಾಸ್ಟೆಸ್ಟ್ ಟ್ರೈನ್. ಅಂದರೆ ಇದಕ್ಕಿಂತ ಮುಂಚೆ ವಂದೇ ಭಾರತ್ ಇತ್ತು, ಈಗ ನಮೋ ಭಾರತ್ ಇದೆ. ಓಕೆ, ನಮೋ ಭಾರತನ್ನು ನೀವಿಲ್ಲಿ ಗಮನಿಸಬಹುದು. ಓಕೆ, ಸೊ ಈ ರೀತಿಯಾಗಿರತಕ್ಕಂಥ ಒಂದು ಟ್ರೈನ್ ಇದು. ಮುಖ್ಯವಾಗಿ 160 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. 55 ಕಿಲೋಮೀಟರ್ ದೆಹಲಿ ಮೀರತ್ ಪ್ರಾದೇಶಿಕ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ ಅಂದರೆ RRTS. ಇದು ಮಾರ್ಗದಲ್ಲಿ 160 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸುವ ನಮೋ ಭಾರತ್ ಅಧಿಕೃತವಾಗಿ ಭಾರತದ ಅತ್ಯಂತ ವೇಗದ ರೈಲು ಆಗಿದೆ. ಜೂನ್ 2024 ನಿರ್ದೇಶನದ ನಂತರ ಗತಿಮಾನ್ ಎಕ್ಸ್‌ಪ್ರೆಸ್ ಮತ್ತು ವಂದೇ ಭಾರತ್ನಂತಹ ಇಂದಿನ ಅರೆ ಹೈಸ್ಪೀಡ್ ರೈಲುಗಳ ವೇಗವನ್ನು ಗಂಟೆಗೆ 130 ಕಿಲೋಮೀಟರ್ ಮಿತಿಗೊಳಿಸಲಾಗಿತ್ತು. ಆದರೆ ಇದೀಗ ಇದರ ಮಿತಿ ಅಂದರೆ ನಮೋ ಭಾರತ್ನ ಮಿತಿ 160 ಕಿಲೋಮೀಟರ್ ಮಿತಿಯಾಗಿದೆ. ಸೊ ಇಷ್ಟು ಮಾಹಿತಿಗೆ ಸಂಬಂಧಪಟ್ಟಂತೆ ನೆನಪಿರಲಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಮೊಟ್ಟ ಮೊದಲ ಬಾಹ್ಯಾಕಾಶ ನಗರವನ್ನು ಜಾರಿಗೆ ತರಲಿದೆ? ನೋಡಿ, ಸ್ಪೇಸ್ ಸಿಟಿ. ಓಕೆ, ಸ್ಪೇಸ್ ಸಿಟಿ ಆಂಧ್ರ ಪ್ರದೇಶ. ಓಕೆ, ನೋಡಿ, ಚಂದ್ರಬಾಬು ನಾಯ್ಡು ಅನೌನ್ಸ್ಡ್ ಸ್ಪೇಸ್ ಸಿಟಿ ನಿಯರ್ ತಿರುಪತಿ. ಓಕೆ, ಸೊ ಇದು ಪ್ರೈವೇಟ್ ಸ್ಯಾಟಲೈಟ್ ಲಾಂಚ್ ಆಗ್ತಾ ಇದೆ ಅಲ್ಲಿ ತಿರುಪತಿಯಲ್ಲಿ. ಸ್ಪೇಸ್ ಸಿಟಿಯನ್ನು ಆಂಧ್ರ ಪ್ರದೇಶ ಜಾರಿಗೆ ತರ್ತಾ ಇದೆ. ಹಾಗಾದರೆ ಬಾಹ್ಯಾಕಾಶ ನಗರವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಆಂಧ್ರ ಪ್ರದೇಶ. ಓಕೆ, ಸ್ಪೇಸ್ ಸಿಟಿ ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಓಕೆ, ತಿರುಪತಿಯಲ್ಲಿ ಖಾಸಗಿ ಉಪಗ್ರಹಗಳನ್ನು ಉಡಾವಣೆ ಮಾಡುವ ಖಾಸಗಿ ಉಪಗ್ರಹಗಳನ್ನು ಉಡಾವಣೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಬಾಹ್ಯಾಕಾಶ ನಗರ ಸ್ಪೇಸ್ ಸಿಟಿ ನಿರ್ಮಾಣ ಆಗ್ತಾ ಇದೆ. ಇದರ ಜೊತೆಗೆ ಮಡಕಾಸಿ ಅಂತ ಅಂದರೆ ಆಂಧ್ರ ಪ್ರದೇಶದ ಮಡಕಾಶಿರ ಅಂತ ಕರೀತಾರೆ. ಸೊ ಮಡಕಾಶಿರದಲ್ಲಿ 2 ಪ್ರಮುಖ ರಕ್ಷಣಾ ಉತ್ಪಾದನಾ ಕೇಂದ್ರಗಳು ಅಂದರೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳನ್ನು ಸ್ಥಾಪಿಸುವ ಯೋಜನೆಗೆ ಆಂಧ್ರ ಪ್ರದೇಶ ಸರ್ಕಾರ ಕೈಗೊಂಡಿದೆ. ಈ ಯೋಜನೆಗಾಗಿ 3,400 ಕೋಟಿ ಹೂಡಿಕೆಯನ್ನು ಆಕರ್ಷಣೆ ಮಾಡ್ತಾ ಇದೆ. ರಾಜ್ಯದಲ್ಲಿ ಅಂದರೆ ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ರಕ್ಷಣಾ ಉತ್ಪಾದನೆಗೆ ಪ್ರಮುಖ ಕೇಂದ್ರ ಮಾಡುವ ಉದ್ದೇಶ ಇದರ ಉದ್ದೇಶ. ಹಾಗಾದರೆ ತಿರುಪತಿಯಲ್ಲಿರುವ ಬಾಹ್ಯಾಕಾಶ ನಗರ ಈ ಬಾಹ್ಯಾಕಾಶ ನಗರವನ್ನು ನಿರ್ಮಿಸಲು ಸರ್ಕಾರವು ಮಾಜಿ ಇಸ್ರೋ ವಿಜ್ಞಾನಿಗಳು ಸ್ಥಾಪಿಸಿದಂತಹ ಹೈದರಾಬಾದ್ ಮೂಲದ ಖಾಸಗಿ ಬಾಹ್ಯಾಕಾಶ ಸ್ಟಾರ್ಟಪ್ ಆದ ಸ್ಕೈರೂಟ್ ಏರೋಸ್ಪೇಸ್ ಜೊತೆ ಪಾಲುದಾರಿಕೆ ಹೊಂದಿವೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಸೊ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಸೊ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಲೇಬೇಕು ನೀವು. 1ನೇ ಕ್ವಶನ್ ನೋಡಿ, ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನು ಭಾರತ ಸರ್ಕಾರವು ಯಾವ ವರ್ಷದಲ್ಲಿ ಜಾರಿಗೆ ತಂದಿದೆ? 2ನೇದಾಗಿ ಜ್ಞಾನ ಭಾರತ ಮಿಷನ್ ಅಡಿ ಎಷ್ಟು ವರ್ಷಗಳ ಹಿಂದಿನ ಹಳೆಯ ಹಸ್ತಪ್ರತಿಗಳನ್ನು ಸಂರಕ್ಷಿಸಲಾಗುತ್ತದೆ? ಇವೆರಡಕ್ಕೂ ಕೂಡ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆನ್ಸರ್ ಮಾಡಿ, ಮಿಸ್ ಮಾಡಬೇಡಿ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.